ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ವಾರಣಾಸಿ ಚಿತ್ರವನ್ನ ನಿರ್ದೇಶನ ಮಾಡ್ತಾ ಇರುವ ರಾಜಮೌಳಿ ಹೊಸ ಬಾಂಬ್ ಅನ್ನ ಹಾಕಿದ್ದಾರೆ. ಭಾರತದಲ್ಲಿ ನಾನು ವಾರಣಾಸಿಗೋಸ್ಕರ ಧರಣಿ ಕೋರ್ತೀನಿ ಅಂತ ಹೇಳಿದ್ದಾರೆ. ರಾಜಮೌಳಿ ಅವರು ಧರಣಿ ಮಾಡುವಂತಹದ್ದು ವಾರಣಾಸಿಯಲ್ಲಿ ಏನಾಯ್ತು ಅಂತ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಹರ್ಷಿತಾ. ಎಸ್ ರಾಜಮೌಳಿ ಅವರ ನಿರ್ದೇಶನದ ಮುಂಬರುವಂತಹ ಚಿತ್ರ ವಾರಣಾಸಿ ಚಿತ್ರ ಏಪ್ರಿಲ್ 7, 2027 ತೆರೆಗೆ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ವಾರಣಾಸಿ ಚಿತ್ರದ ಮೇಲೆ ಜಗತ್ತಿನಾದ್ಯಂತ ಭಾರಿ ನಿರೀಕ್ಷೆ ಇದೆ. ಚಿತ್ರದಲ್ಲಿ ಮಹೇಶ್ ಬಾಬು ಜೋಡಿಯಾಗಿ ಪ್ರಿಯಾಂಕಾ ಚೋಪ್ರಾ ನಟಿಸಿದ್ದು, ವಿಲನ್ ಲುಕ್ ನಲ್ಲಿ ಪೃಥ್ವಿರಾಜ್ ಸುಕುಮಾರ್ ಕಾಣಿಸಿಕೊಂಡಿದ್ದಾರೆ. 1,000 ಕೋಟಿ ಬಜೆಟ್ ನಲ್ಲಿ ಈ ಸಿನಿಮಾ ಚಿತ್ರೀಕರಣ ನಡೆದಿದ್ದು, ಇದಕ್ಕಾಗಿ ರಾಜಮೌಳಿ ಅವರು ಐಮ್ಯಾಕ್ಸ್ ಕ್ಯಾಮೆರಾವನ್ನ ಬಳಸಿದ್ದಾರೆ. ಇನ್ನು ಈ ಚಿತ್ರದ ಬಗ್ಗೆ ರಾಜಮೌಳಿ ಅವರು ಹೈದರಾಬಾದ್ ನಲ್ಲಿ ಖಾಸಗಿ ಮಾಧ್ಯಮಕ್ಕೆ ಸಂದರ್ಶನವನ್ನ ನೀಡಿದ್ದಾರೆ. ಈ ವೇಳೆ ತಮ್ಮ ಚಿತ್ರ ವಾರಣಾಸಿಗೋಸ್ಕರ ದೇಶದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತೀನಿ ಅಂತ ಕೂಡ ಹೇಳಿದ್ದಾರೆ. ಇದ್ರ ಬಗ್ಗೆ ಸಂದರ್ಶನದಲ್ಲಿ ಈ ರೀತಿ ಹೇಳ್ಕೊಂಡಿದ್ದಾರೆ. ಇನ್ನು ಧರಣಿ ಮಾಡ್ತೀನಿ ಅಂತ ಅಂದಿದ್ದು, ವಾರಣಾಸಿ ಚಿತ್ರಕ್ಕೂ ರಾಜಮೌಳಿ ಪ್ರೊಟೆಸ್ಟ್ ಮಾಡೋದಕ್ಕೂ ಕಾರಣ ಏನು? ಅದಕ್ಕೆ ಕಾರಣನೇ ರಾಜಮೌಳಿ ಚಿತ್ರಕ್ಕಾಗಿ ಬಳಕೆ ಮಾಡಿದಂತಹ ಕ್ಯಾಮ್ರಾ. ವಾರಣಾಸಿ ಚಿತ್ರ ಸೂಪರ್ ಆಗಿ ಮೂಡ್ ಬರಬೇಕು ಅಂತ ರಾಜಮೌಳಿ ಅವರು ಐಮ್ಯಾಕ್ಸ್ ಕ್ಯಾಮ್ರಾದಲ್ಲಿ ಚಿತ್ರೀಕರಣ ಮಾಡಿದ್ದಾರೆ. ಐಮ್ಯಾಕ್ಸ್ ನಲ್ಲಿ ಶೂಟ್ ಮಾಡಿರುವಂತಹ ಚಿತ್ರವನ್ನ ಭಾರತದಲ್ಲಿ ಪ್ರದರ್ಶನ ಮಾಡೋದಕ್ಕೆ ಫುಲ್ ಲೆಂತ್ ನಲ್ಲಿ ಸ್ಕ್ರೀನ್ಗಳಿಲ್ಲ. ದೇಶದಲ್ಲಿ ಕೇವಲ 70 mm ಸ್ಕ್ರೀನ್ಸ್ ಇದೆ, ಐಮ್ಯಾಕ್ಸ್ ಸ್ಕ್ರೀನ್ಸ್ ಗಳಿದೆ. ಇದಕ್ಕೆ 1.43 ಅಳತೆಯ ಫುಲ್ ಲೆಂತ್ ಸ್ಕ್ರೀನ್ಗಳು ವಿದೇಶದಲ್ಲಿದೆ. ಹಾಗಾಗಿ ರಾಜಮೌಳಿ ಭಾರತದಲ್ಲೂ ಕೂಡ ಬೃಹತ್ತಾದ ಐಮ್ಯಾಕ್ಸ್ ಸ್ಕ್ರೀನ್ಗಳು ಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಭಾರತದಲ್ಲಿ ಐಮ್ಯಾಕ್ಸ್ ಸ್ಕ್ರೀನ್ಗಳ ಅಗತ್ಯ ಇದ್ದು, ದೊಡ್ಡ ಐಮ್ಯಾಕ್ಸ್ ಸ್ಕ್ರೀನ್ಗಳನ್ನ ಹಾಕುವಂತೆ ನಾನು ಐಮ್ಯಾಕ್ಸ್ ಕಚೇರಿ ಎದುರು ಧರಣಿ ಮಾಡ್ತೀನಿ ಅಂತ ಸಂದರ್ಶನದಲ್ಲಿ ಹೇಳಿದ್ದಾರೆ. ಅದೆಲ್ಲ ಏನೇ ಇದ್ರೂ ರಾಜಮೌಳಿ ನಿರ್ದೇಶನದ ವಾರಣಾಸಿ ಚಿತ್ರದ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಹುಟ್ಟಿರೋದಂತೂ ಸತ್ಯ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿರುವಂತಹ ಫೋಕಸ್.